ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಟಿಫನ್ಗೆ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಉಪ್ಪಿಟ್ಟನ್ನು ಇಷ್ಟಪಟ್ಟು ತಿಂತೀವಿ ಎಲ್ರೂ. ನಿಮ್ಮ ಮನೇಲೆಲ್ಲ ಹೇಗೆ? ಕೆಲವರು ಉಪ್ಪಿಟ್ಟಾದರೆ ಸ್ವಲ್ಪ ಮುಖ ಸಪ್ಪಗೆ ಮಾಡ್ಕೊಳ್ಳೋದು ಉಂಟು, ಕೆಲವರು ಇಷ್ಟಪಟ್ಟು ತಿನ್ನೋರು ಉಂಟು. ನಿಮ್ಮ ಮನೇಲೆಲ್ಲ ಹೇಗೆ? ನೀವೆಲ್ಲ ಯಾವ ಥರ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಿವತ್ತು ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಪ್ಲೈನ್ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ತರಕಾರಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ತರಕಾರಿಯನ್ನು ಜಾಸ್ತಿ ಹಾಕ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಹಸಿ ಕಾಳು ಅಂದರೆ ತೊಗರಿ ಕಾಳು, ಅಲಸಂದೆ ಕಾಳು ಈ ಥರದ್ದೆಲ್ಲ ಸೇರಿಸಿದ್ರೆ ಇನ್ನೂ ಇಷ್ಟಪಟ್ಟು ತಿಂತಾರೆ. ಈ ಥರ ಪ್ಲೈನ್ ಮಾಡೋದಕ್ಕಿಂತ ಆ ಥರ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಯಾವ ಥರ ಉಪ್ಪಿಟ್ಟು ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಉಪ್ಪಿಟ್ಟಂದರೆ ತಣ್ಣಗಾದ ಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು ಮಾಡ್ಕೊಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿರ್ತೀನಿ. ಟಿಫನ್ ಎಲ್ಲ ಮುಗಿಸಿ ನಾನು ಹಾಗೆ ಕಿಚನ್ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಟೈಲರಿಂಗ್ ನೋಟ್ಸ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಪ್ರತಿದಿನ ಟೈಲರಿಂಗ್ ನೋಟ್ಸನ್ನು ಮಾಡ್ಕೊತೀನಿ, ಯಾಕಂದರೆ ಹೊಸ ಹೊಸ ಡಿಸೈನ್ಗಳನ್ನ ಕಲ್ತ್ಕೊತಾ ಇರ್ತೀನಿ. ಈಗ ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಹೊಸ ಡಿಸೈನ್ಗಳನ್ನ ನೋಡ್ತಾ ಇರ್ತೀನಿ. ಅದು ನೋಡಿದ ತಕ್ಷಣ ನಾನು ಒಂದು ನೋಟ್ಸ್ ಮಾಡ್ಕೊಂಡ್ಬಿಡ್ತೀನಿ. ಮಧ್ಯಾಹ್ನ ಊಟ ಮಾಡೋವಂತಹ ಇಂಟ್ರೆಸ್ಟ್ ಏನಿರಲಿಲ್ಲ, ಆದ್ರೂ ಪಾಪುಗಾದರೂ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಮನೆಯಲ್ಲಿ ಬಾಳೆಹಣ್ಣು, ಅವಲಕ್ಕಿ ಮತ್ತು ಬೆಲ್ಲ, ಮೊನ್ನೆ ತುಳಸಿ ಹಬ್ಬಕ್ಕೆ ಅಂತ ತಂದಿದ್ದು ಬೆಲ್ಲ ಎಲ್ಲ ಹಾಗೆ ಇತ್ತು. ಹಾಗಾಗಿ ಸ್ವಲ್ಪ ಅವಲಕ್ಕಿ ರಸಾಯನ ಮಾಡ್ಕೊಳ್ಳೋಣ, ಪಾಪುಗೂ ಆಗುತ್ತೆ ಹಾಗೆ ನನಗೂ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅವಲಕ್ಕಿ ರಸಾಯನ ಮಾಡ್ಕೊಂಡ್ವಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ವಿಡಿಯೋದಲ್ಲಿ ಏನಾದರೂ ತಪ್ಪಿದರೆ, ಏನಾದರೂ ತಿದ್ದುಕೊಳ್ಳೋ ಅಂತಹ ಅಂಶ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಸ್ವೀಟ್ ಸಪೋರ್ಟನ್ನು ನಮಗೆ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.